ಮತ್ತೆ ಎಲ್ಲಿ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ರೈಟ್ ಮ್ಯಾನ್. ವಾಟ್ ಯು ಸೇ? ಮತ್ತೆ ಕಾಡ್ ಒಳಗೆ ಎಂಟ್ರಿ ಆಗ್ತಿದೀವಿ. ಆಗ್ಲಿ ಅಲ್ಲ ಬಾರ್ ಲಾಡ್ಜ್ ಅಂತವ್ರೆ ನೋಡಿ ಒಂದು ರೌಂಡ್ ಆಗ್ತಾ ಇಲ್ಲಿ ಬಾರ್ ಬೇರೆ ಇದೆ ಕಾಡಲ್ಲಿ. ಕಾಡಲ್ಲೇ ಬಾರ್ ಇರೋದು. ನಾಡ್ಕಿನ ಬೇಕಾಗಿರೋದು ಕಾಡಲ್ಲೇ ಬಾರು. ಇಲ್ಲಿ ನೋಡಿ ಅಪಾಯವಿದೆ ಮುನ್ನೆಚ್ಚರಿಕೆ ಅಂತಿತ್ತು. ನಾವು ಹೋಗ್ತಿದ್ದೀವಿ, ಅಲ್ಲ ಬಂದ್ವಿ ಎಂಟ್ರಿ ಆದ್ವಿ. ನಾವು ಹೋಗ್ತಿದ್ದೀವಿ, ನಾವೇ ಅಪಾಯ ಅಂತಂದು. ಏನ್ ಸಿದೇಶ್ ಪ್ಲೀಸ್ ಕಾಡಿನೊಳಗೆ ಹೋಗಿ ವ್ಲಾಗ್ ಅನ್ನು ಮಾಡುತ್ತಿದ್ದೇವೆ. ಕಾಡಿನೊಳಗೆ ಹೋಗಿ ಕಾಡಿಗೆ ನಾವು ಬ್ರೋ ಅಥವಾ ಕಾಡ್ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿರೋ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಲಾಗ್ ಮಾಡ್ತಿಲ್ಲ, ಲಾಗ್ನೇ ಕಾಡೊಳಗೆ ಕರ್ಕೊಂಡು ಹೋಗ್ತಿದ್ದೀವಿ ನಾವು. ಅಣ್ಣ ನಿಲ್ಸಿದ ಅಂತಂದ್ರೆ ತೆಂಗ ಅಂತಾನೆ ಅರ್ಥ. ಯಾರ್ದೋ ಮದುವೆ ಇದೆ, ಒಂದು ರೌಂಡು ಹಾಕೊಂಡು ಹೋಗೋಣ ನಿಲ್ಸಿ ಹೇಳ್ತೀನಿ. ಸೋ ಫ್ರಮ್ ಸೋ ಇದೆ ಅಲ್ಲ, ಅದೇ ಇದು. ಅದು ಸೂ ಫ್ರಮ್ ಸೋ. ಬಂದರೋ ಓ ಅಮ್ಮ ತಾಯಿ ದಯವಿಟ್ಟು ಕಾಪಾಡಮ್ಮ, ಮುಂದೆ ಏನು ಬರ್ದೇ ಇರಂಗ್ ನೋಡ್ಕೊಳ್ಳೋ. ನೋಡಿ ಅಷ್ಟು ಆರಾಮ ಕಣ್ಣಲ್ಲಿ ನಂಬಿಕೆ ಇಂಪಾರ್ಟೆಂಟ್. ಇಲ್ಲಿ ಕಾಡು ಪ್ರಾಣಿಗಳು ಓಡಾಡೋ ಸಮಯ ಅನ್ಸುತ್ತೆ 2-3 ಗಂಟೆ ಕಾಲ. ಕಾಡು ಪ್ರಾಣಿ ಬರ್ತಾರೆ ಒಂದರೆ ನಾವೇ ಇದ್ದಾಗ ಆ ಕಾಡು ಪ್ರಾಣಿ ಐರಾವತಾನೆ ಕುಂತಿದ್ದೇನೆ ಪಕ್ಕ. ನಾನು ಸಿಂಹ. ನಿಮ್ಮಂತ ಏನೇ ನಾನು ಕೋಣ ನೀನು ಸಿಂಹ ತಲೆ ಕೆಡ್ಸ್ಕೊಂಡ್ರೆ ಸಿಂಹ ಎಲ್ಲಿಂದ ನಕಲೇ ಎಂತ ಫೇಮಸ್ ಆಗ್ಬಿಡೋದು ಪಾಪ ಬಾಳ. ಡೀಪ್ ಫಾರೆಸ್ಟ್ ಗೆ ಟ್ರಾಯ್ತಿದೀವಿ ಈಗ. ಅಲ್ಲಿ ಒಬ್ಬ ಅಣ್ಣ ಕೂತಿದ್ದ, ಫುಲ್ ಕುಡಿದ್ಬಿಡಿದ. ನಾವೇ ಎಂತಿಂದ ಫಾರೆಸ್ಟ್ ನೋಡಿದ, ಅಲ್ಲಿ ಈ ಕಡೆ ಒಂದ್ ಬೆಟ್ಟ ಇದ್ದದಂತೆ, ಆ ಕಡೆ ಒಂದ್ ಬೆಟ್ಟ ಇದ್ದದಂತೆ. ನಾವು ಮಧ್ಯೆ ಹೋಗ್ಬೇಕಂತೆ. ನಾವು ಮಧ್ಯೆ ಹೋಗ್ಬೇಕಂತೆ. ಭಯ ಐತೆ ಇಲ್ಲ ಅಂತಲ್ಲ. ನಾನು ಹೇಳ್ಬೇಕಾದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಬ್ಯಾಚಲರ್ಸ್ ನಾವು ಬ್ಯಾಚಲರ್ಸ್ ಆಗಿರೋರು ಎಲ್ಲಿಗೆ ಹೋಗ್ಬೇಕು? ಗೋವಾಗೆ ಹೋಗ್ಬೇಕು. ಗೋವಾಗ ಏನ್ ಮಾಡ್ತೀವಿ ಅಷ್ಟೇ, ನಾವ್ ಹೇಳಲ್ಲ. ಅಷ್ಟೇ. ನೋಡಿ ಸರ್ಪ್ರೈಸ್ ಆಯ್ತವೆ ಅವೆಲ್ಲ. ಅಲ್ಲಿ ನೋಡಿ ಅದು ಒಂದು ವೈಟ್ ಕಲರ್ ಕಾಣಿಸ್ತಿದೆ. ಓ ಶಿಟ್ ಬ್ಯಾರಿಕೇಡ್. ತಾಯಿ ಅದು ದೇವಸ್ಥಾನ. ಗಾಯ್ಸ್ ಈಗ ಮಳೆ ಮತ್ತೆ ಬಂದಿತ್ತು. ಗಾಯ್ಸ್ ನೆಕ್ಸ್ಟ್ ಚಿರತೆ ಬರ್ಬೋದು, ಏನಾದ್ರು ಬರ್ಬೋದು. ನಮ್ಮ ಪ್ರಾಣಕ್ಕೆ ಏನಾದರೂ ಹಾನಿ ಆದ್ರೆ ನಾವೇ ಜವಾಬ್ದಾರರು. ಜೀವನದಲ್ಲಿ 12 ವರ್ಷ ಆದ್ಮೇಲೆ ಗೋವಾಕ್ಕೆ ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಹೊಂಟಿದ್ವಿ. ಲೈಫ್ ಹೆಂಗೆ ತುಂಬಾ ತಮಾಷೆ. ಇದ್ದಷ್ಟು ದಿವಸ ಎಂಜಾಯ್ ಮಾಡಿ ಸುತ್ತಾಡಿ ಜೀವನ ಮಾಡಿ. ಈ ಹಲ್ಕ ಜೀವನ ಇವತ್ತಿರುತ್ತೋ ನಾಳೆ ಇರಲ್ವೋ ಗೊತ್ತಿಲ್ಲ. ನಾವು ತುಂಬಾ ಬೌದ್ಧಿಗಳಾಗಿದ್ದೀವಿ. ಸೊ ಕೇಳಿಸ್ಕೊಂಡವರು ದಯವಿಟ್ಟು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡೆ ಇರೋರು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಚೆಕ್ ಪೋಸ್ಟ್ ಬಂತು. ಅಣ್ಣಯ್ಯ ಮಲ್ಗಿರ ವಾವ್, ಗುಡ್ ನೈಟ್. ಹಾ ಕಂಟಿನ್ಯೂ. ಡೀಪ್ ಫಾರೆಸ್ಟ್ ಇದೆ, ಕಾಡಿಮೆ ಬರುತ್ತೆ ಅಂತ ಅಂದ ಅವ್ರು. ಒಂದು ಕಾಡಲ್ಲಿ ಕಾಡು ಬಿಟ್ಟು ಎಮ್ಮೆ ಏನು ಕಾಣ್ತಿಲ್ಲ, ಹೆಬ್ಬಾವೆಲ್ಲ ಕಾಣುತ್ತೆ ಅಂತ. ಚಿರತೆ, ಬ್ಲ್ಯಾಕ್ ಪ್ಯಾಂಥರ್, ಕಬಿನಿ ಫಾರೆಸ್ಟ್ ಅವರೇ ಫುಲ್ ಕನ್ಫ್ಯೂಸ್ ಆಗ್ಬಿಟ್ರು. ಕಬಿನಿಯಲ್ಲಿ ಮಾತ್ರ ಬ್ಲ್ಯಾಕ್ ಪ್ಯಾಂಥರ್ ಇರೋದು, ಇದು ಹೆಂಗೆ ಅಂತ ಅವರೇ ಕನ್ಫ್ಯೂಸ್ ಆಗಿರ್ತಾರೆ. ಒಂದು ಪ್ರಾಣಿನೂ ಕಂಡಿಲ್ಲ. ಕಾಣ್ತು, ಏನ್ ಕಾಣ್ತು? 2 ಮೊಲ ಕಂಡು ಗೈಸ್. ಅದೇನೋ ಹೇಳ್ತಾರಲ್ಲ ಅಂತ ಮೀಡಿಯಾದವರೆಲ್ಲ ಬಂದಿದ್ರು, ಬಂದು ನೋಡ್ರಿ ಹಂದಿ. ಆಮ್ಲೆಟ್, ಬ್ರೆಡ್ ಆಮ್ಲೆಟ್. ಯಾವ ಊರಿದು? ರಾಮನಗರ. ಓಹೋ, ಮೈಸೂರು ಎಷ್ಟು ಕಿಲೋಮೀಟರ್? ದೂರ ಆಗುತ್ತೆ. ರಾಮನಗರ ನಾವು ಎಕಡೆಗೆ ಇದ್ದೀವಿ, ನೀನು ಎಕಡೆ ಕೇಳ್ತೀಯ? ಅಲ್ಲೊಂದು ರಾಮನಗರ ಐತರ. ಆಮ್ಲೆಟ್ ಹಾಕ್ತಿದ್ದಾರೆ, ಬ್ರೆಡ್ ಆಮ್ಲೆಟ್. ನಾ ಖಾರ ಜಾಸ್ತಿ ಹಾಕ್ದಂಗೆ ಕಾಣ್ತೀರಾ? ಹಂಗೆ ಅಷ್ಟು ಗೊತ್ತಾಗಲ್ಲ. ಬ್ರೆಡ್ ಹಾಕ್ತಾರಲ್ಲ, ಏನಂತ ಖಾರ ತಿನ್ಬೇಕು. ಸಿಕ್ದಿಂದ ಬರ್ಬೇಕು ನೆನ್ಸ್ಕೋಬೇಕು. ಅವನು ಎವರೇಜ್ ಬಟ್ಟೆ ಹೇಳ್ತಾನಲ್ಲ, ಖಾರ ಹೆಂಗಿರ್ಬೇಕು ಅಂತಂದ್ರೆ, ಇವತ್ತು ನಾನು ಬೆಳಿಗ್ಗೆ ನೆನ್ಸ್ಕೊಂಡಿರ್ಬೇಕು. ಬೆಳಿಗ್ಗೆ ನಾನು ಮಾಡೋಕ್ರೆ ಉರಿಬೇಕು, ಮತ್ತೆ ಮರುದಿನ ಹಂದಿ ತಿನ್ಬೇಕು. ಡಾಗೇಶ್, ಹಾಯ್ ಮಿಸ್ಟರ್ ಡಾಗೇಶ್. ಬ್ರೆಡ್ ಆಮ್ಲೆಟ್ ರೆಡಿ.
ಮತ್ತೆ ಏನಾದ್ರು ಬೇಕಾ ಸರ್? ₹1,00,000 ಒಂದು ಅಡುಗು ಕೊಟ್ಬಿಡಪ್ಪ. ಸಮುದ್ರದಲ್ಲಿ ತೇಲ್ಕೊಂಡು ಸೀದಾ ಸೌತ್ ಆಫ್ರಿಕಾ ಸೇರ್ಕೊಬಿಡ್ತೀವಿ. ಸಿಕ್ಕಾಬಿಟ್ಟು ಟೆನ್ಷನ್ ಇದೀವಲ್ಲ. ಸುಮ್ಮನೆ ರೀ ಸರ್. ಆಯ್ತು, ಓಕೆ ಗಾಯ್ಸ್, ಹ್ಯಾವ್ ಎ ನೈಸ್ ಡೇ. ಇದ್ರೆ ನೆಮ್ಮದಿಯಾಗಿರ್ಬೇಕು.